Hello everyone, welcome back to Learn with Mattu. So last ವಿಡಿಯೋದಲ್ಲಿ ನಾವು ಯೂನಿಟ್ 1 ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ನ ಕಂಪ್ಲೀಟ್ ಮಾಡಿದ್ವಿ ಹೌದಾ. ಸೊ ಇವತ್ತು ನಾವು ಯೂನಿಟ್ 10 ಶುರು ಮಾಡೋಣ್ರಿ. ಇದ್ರ ಜೊತೆಗೆ ಯೂನಿಟ್ 2 ಕೂಡ ಸೈಮಲ್ಟೇನಿಯಸ್ಲಿ ಶುರು ಮಾಡೋಣ್ರಿ. ಸೊ ಯೂನಿಟ್ 10 ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ. ಅದರಲ್ಲಿ ಮಾಡ್ಯೂಲ್ಸ್ ಇದಾವ್ರಿ, ಬೇರೆ ಬೇರೆ ಮಾಡ್ಯೂಲ್ಸ್ ಇದಾವೆ. ಸೊ ಅದ್ರ ಒಳಗಡೆ ಫಸ್ಟ್ ಮಾಡ್ಯೂಲ್ಸ್ ಬಂದ್ಬಿಟ್ಟು ಅಪ್ರೋಚಸ್ ಟು ಎ ಐ ಅಂತಿದೆ. ಸೊ ಅದರಲ್ಲಿ ಒಂದಿಷ್ಟು ಟಾಪಿಕ್ಸ್ ಇದಾವ್ರಿ. ದೆನ್ ಅಗೇನ್ ನೆಕ್ಸ್ಟ್ ಮಾಡ್ಯೂಲ್ ಮತ್ತೆ ಅದರಲ್ಲಿ ಟಾಪಿಕ್ಸ್ ಇದೆ. ಈ ರೀತಿ ಅವರು ಮಾಡ್ಯೂಲ್ಸ್ ಕೊಟ್ಟಿದ್ದಾರೆ ಒಂದು ಯೂನಿಟ್ ಒಳಗಡೆ. ಸೊ ಫಸ್ಟ್ ಮಾಡ್ಯೂಲ್ ಇವತ್ತು ನಾವು ಶುರು ಮಾಡ್ತಾ ಇದ್ದೇವ್ರಿ. ಅದರಲ್ಲಿ ಇವತ್ತು ನಾವು ಇಂಟ್ರೊಡಕ್ಷನ್ ಮತ್ತೆ ಅಪ್ರೋಚಸ್ ಟು ಎ ಐ ಮತ್ತೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನ ನೋಡೋಣ್ರಿ. ಓಕೆ, ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದೇನ್ರಿ, ಇದೊಂದು ಬ್ರಾಂಚ್ ಆಫ್ ಕಂಪ್ಯೂಟರ್ ಸೈನ್ಸ್. ಓಕೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೊಂದು ಬ್ರಾಂಚ್ ರೀ ಕಂಪ್ಯೂಟರ್ ಸೈನ್ಸ್ ಇದು. ಇದರಲ್ಲಿ ಏನ್ ಕನ್ಸರ್ನ್ ಇರುತ್ತಪ್ಪ ಅಂದ್ರೆ, ಇಟ್ ಈಸ್ ಕನ್ಸರ್ನ್ಡ್ ವಿತ್ ಕ್ರಿಯೇಟಿಂಗ್ ಮಷೀನ್ಸ್. ಸೊ ಕ್ರಿಯೇಟಿಂಗ್ ಮಷೀನ್ಸ್ ಆರ್ ಕಂಪ್ಯೂಟರ್ ಸಿಸ್ಟಮ್ಸ್ that can perform tasks that normally require human intelligence. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಆಕ್ಚುಲಿ ನಮ್ದೇನ್ ಇಂಟೆಲಿಜೆನ್ಸ್ ಐತ್ರಿ, ಹ್ಯೂಮನ್ ಇಂಟೆಲಿಜೆನ್ಸ್ ಸಿಮ್ಯುಲೇಟ್ ಮಾಡ್ತಾ ಇದೀವಿ ಥ್ರೂ ಮಷೀನ್ಸ್. ಸೊ ಕಂಪ್ಯೂಟರ್ಸ್ಗೆ ನಾವು ಇಂಟೆಲಿಜೆನ್ಸ್ ನ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಆ ಒಂದು ಬ್ರಾಂಚ್ ಆಫ್ ಕಂಪ್ಯೂಟರ್ ಸೈನ್ಸ್ ವೇರ್ ಯು ಆರ್ ಟ್ರೈನಿಂಗ್ ದ ಮಷೀನ್ಸ್. ನೀವು ಮಷೀನ್ಸ್ ಕ್ರಿಯೇಟ್ ಮಾಡ ಅಂತೀರಿ ಅಥವಾ ಕಂಪ್ಯೂಟರ್ ಸಿಸ್ಟಮ್ ಕ್ರಿಯೇಟ್ ಮಾಡ ಅಂತೀರಿ, ಅವುಗಳಿಗೆ ಹ್ಯೂಮನ್ ಇಂಟೆಲಿಜೆನ್ಸ್ ನ ಕೊಡ್ತಾ ಇದ್ದೀರಿ. ಸೊ ಆ ಒಂದು ಬ್ರಾಂಚಿಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೇವೆ. ಅವು ಎಂತೆಂಥ ಟಾಸ್ಕ್ ಮಾಡಬಹುದು. ದೀಸ್ ಟಾಸ್ಕ್ ಇನ್ಕ್ಲೂಡ್ ಲರ್ನಿಂಗ್, ರೀಸನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಡಿಸಿಷನ್ ಮೇಕಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್, ರೆಕಗ್ನೈಸಿಂಗ್ ಇಮೇಜಸ್ ಅಂಡ್ ಸ್ಪೀಚ್ ಅಂಡ್ ಪ್ಲಾನಿಂಗ್. ಸೊ ಇವೆಲ್ಲ ಟಾಸ್ಕ್ ಯಾರು ಮಾಡ್ತಿದ್ವಿ, ನಾವು ಮಾಡ್ತಿದ್ವಿ ಹೌದಾ. ಸೊ ನಾವು ಕಲಿತೀವಿ ಹೌದಾ, ವಿ ವಿಲ್ ಬಿ ಲರ್ನಿಂಗ್ ರೈಟ್. ನಾವು ಏನನ್ನು ಹೊಸದಾಗಿ ಹೊಸದಾಗಿ ನಮ್ಮ ಜೀವನದಲ್ಲಿ ಆಗ್ತದೆ ಅದ್ರ ಬಗ್ಗೆ ನಾವು ಕಲಿತೇವಿ. ರೀಸನಿಂಗ್ ಮಾಡ್ತೇವಿ, ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೇವಿ, ಡಿಸಿಷನ್ ಕೂಡ ನಾವೇ ಮಾಡ್ತೇವಿ. ಲ್ಯಾಂಗ್ವೇಜಸ್ ನಮಗೆ ಅರ್ಥ ಆಗ್ತಾವು ಹೌದಾ, ಇಮೇಜಸ್ ಮತ್ತೆ ಸ್ಪೀಚ್ ನ ರೆಕಗ್ನೈಸ್ ಮಾಡ್ತೀವಿ ನಾವು, ಪ್ಲಾನಿಂಗು ಮಾಡ್ತೀವಿ. ಸೊ ನಾವೇನ್ ಮಾಡ್ತಿದ್ವಿ ಟಾಸ್ಕ್ ನ, ಇದನ್ನ ಈಗ ನಾವು ಮಷಿನ್ಸ್ ಕಡೆ ಮಾಡಿಸ್ತಾ ಇದ್ದೇವೆ ರೈಟ್. ನಮ್ಮ ಇಂಟೆಲಿಜೆನ್ಸ್ ತರಾನೇ ಅವಕ್ಕೂ ನಾವು ಇಂಟೆಲಿಜೆನ್ಸ್ ಕೊಡ್ತಾ ಇದ್ದೇವೆ. ಸೊ that branch we call it as artificial intelligence. So next is when you use Google Maps and it suggests the fastest route based on traffic. AI techniques can be involved in analyzing the information and making a useful decision. ಹೌದ್ರಿ, ನೀವು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಿರ್ತೀರಿ ಕರೆಕ್ಟ್. ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಪ್ಲೇಸ್ ಐತ್ರಿ ಎ, ಅಲ್ಲಿಂದ ನೀವು ಬಿ ಹೋಗ್ಬೇಕಪ್ಪ ಅಂತಂದಾಗ ಅದಕ್ಕೆ ಹೋಗ್ಲಿಕ್ಕೆ ಅದು ಮಲ್ಟಿಪಲ್ ರೂಟ್ಸ್ ಇರ್ತಾವ ಹೌದಾ. ಸೊ ಅದ್ರಲ್ಲಿ ಏನಕ್ಕೈತ್ರಿ, ನಿಮ್ಗೆ ಅದು ಶಾರ್ಟೆಸ್ಟ್ ರೂಟ್ ಕೊಡ್ತೈತಿ ಮತ್ತು ಫಾಸ್ಟೆಸ್ಟ್ ರೂಟ್ ಕೊಡ್ತೈತಿ. ಯಾವ್ದು ಫಾಸ್ಟ್ ಆಗಿ ನೀವು ಮುಟ್ಬೋದು ಅದನ್ನ ನಿಮಗೆ ಅದು ಸಜೆಸ್ಟ್ ಮಾಡ್ತೈತೆ ಹೌದ್ರಿ. ಮೊಬೈಲ್ ಫೋನ್ ಅಲ್ಲಿ ನೀವು ನೋಡಿರ್ತೀರಿ. ಸೊ ಅದ್ರಲ್ಲಿ ಏನಕ್ಕಿದ್ರೆ ಆಕ್ಚುಲಿ ಬ್ಯಾಕ್ ಎಂಡ್ ಅಲ್ಲಿ ಒಂದು ಎ ಐ ಏನ್ ಮಾಡ್ತಿದ್ರೆ ಇನ್ಫಾರ್ಮೇಶನ್ ಅನಲೈಸ್ ಮಾಡಿ ನಿಮಗೆ ಯೂಸ್ಫುಲ್ ಡಿಸಿಷನ್ ಮಾಡಿ ನಿಮಗೆ ಕೊಡ್ತೈತ್ರಿ. ಓಕೆ, ಫಾಸ್ಟೆಸ್ಟ್ ಇದೈತಿ ಆ ರೂಟ್, ಇದ್ರಲ್ಲೇ ನೀನು ಹೋಗು ಅಂತೇಳಿ ನಿಮಗೆ ಹೇಳ್ತೈತೆ ಅದು. ದಟ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್ ಆಫ್ ಎ ಐ ರೈಟ್. ಹಿಯರ್ ಎ ಐ ಇಸ್ ಮೇಕಿಂಗ್ ಅ ಡಿಸಿಷನ್ ರೈಟ್. ಸೊ ಆಫ್ಟರ್ ಅನಲೈಸಿಂಗ್ ದ ಇನ್ಫಾರ್ಮೇಶನ್ ವಾಟ್ ಎವರ್ ಇಟ್ ಹ್ಯಾಸ್, ಅದನ್ನ ಅನಲೈಸ್ ಮಾಡಿ ನಿಮಗೆ ಅದೊಂದು ಡಿಸಿಷನ್ ಹೇಳ್ತಾ ಇದೆ ಕರೆಕ್ಟ್. ಸಿಮಿಲರ್ಲಿ ಯೂಟ್ಯೂಬ್ ರೆಕಮೆಂಡೇಶನ್ಸ್ ಬರ್ತಾ ಹೌದಾ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ಲೈಕ್ ಮಾಡಿದಿರಿ ಅಥವಾ ನೀವೇನೋ ಲೈಕ್ ಮೋಸ್ಟ್ ಕಾಮನ್ಲಿ ನೀವು ಅದನ್ನ ನೋಡ್ತಾ ಇದ್ರಿ ಅಂತಂದಾಗ ನಿಮ್ಗೆ ರೆಕಮೆಂಡೇಶನ್ಸ್ ಬರ್ಲಿಕ್ಕೆ ಶುರು ಆಗ್ತಾವ್ರಿ. ಸೊ ಯು ವಾಚ್ಡ್ ದಿಸ್, ಸೊ ಯು ಕ್ಯಾನ್ ವಾಚ್ ದಿಸ್ ಆಲ್ಸೋ ಅಂತೇಳಿ ರೆಕಮೆಂಡೇಶನ್ಸ್ ಕೊಡ್ತೈತ್ರಿ. ಸೊ ದೇರ್ ಆಲ್ಸೋ ಎ ಐ ಇಸ್ ಯೂಸ್ಡ್. ಮತ್ತೆ ವಾಯ್ಸ್ ಅಸಿಸ್ಟೆಂಟ್ ರೀ, ನಿಮ್ದು ಸಿರಿ ಕೆ ಇರ್ಬೋದು ನೀವು ಹೌದಾ. ಸೊ ದಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಎ ಐ. ದೆನ್ ಫೇಸ್ ರೆಕಗ್ನಿಷನ್, ಚಾಟ್ ಬೋರ್ಡ್, ಸ್ಪ್ಯಾಮ್ ಫಿಲ್ಟರಿಂಗ್ಸ್, ಎಲ್ಲ ಕಡೆನೂ ಏನಾಗ್ತಾ ಇದೆ ರೀ, ಎ ಐ ಯೂಸ್ ಆಗ್ತಾ ಇದೆ. Now, what are the main goals of this artificial intelligence? So, firstly, the fundamental goal of AI is to develop the systems that can perceive. ಸೊ ಏನ್ ಮಾಡ್ಬೇಕ್ರಿ, ಫಸ್ಟ್ಲಿ ಮಷಿನ್ಸ್ ಲರ್ನ್ ಮಾಡಬೇಕು, ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಏನೇನಾಕೈತೆ ಅದರಿಂದ ಅದು ಲರ್ನ್ ಆಗಬೇಕು. ಅಂಡ್ ಇಟ್ ಶುಡ್ ಬಿ ಏಬಲ್ ಟು ಗಿವ್ ದ ರೀಸನ್, ಲರ್ನ್ ಅಂಡ್ ಆಕ್ಟ್ ಇಂಟೆಲಿಜೆಂಟ್ಲಿ. ಸೊ ಏನೇನ್ ಆಗ್ತೈತೆ ಅದನ್ನೆಲ್ಲ ತೆಗೆದುಕೊಂಡು ಅದು ಇಂಟೆಲಿಜೆಂಟ್ ಆಗಿ ಆಕ್ಟ್ ಮಾಡ್ಬೇಕ್ರಿ. ಸೊ ದಟ್ ಈಸ್ ದ ಮೇನ್ ಗೋಲ್ ಆಫ್ ಎ ಐ. ಸೊ ದಟ್ ಈಸ್ ನಥಿಂಗ್ ಬಟ್ ಪರ್ಸೀವ್, ಲರ್ನ್, ರೀಸನ್ ಅಂಡ್ ಆಕ್ಟ್. ಸೊ ಎ ಐ ಅಂತಂತಂದ್ರೆ ಅದು ಪರ್ಸೀವ್ ಮಾಡಬೇಕು, ಅಂದ್ರೆ ಅದಕ್ಕೆ ಎಲ್ಲಾನು ಅದೇನ್ ತನ್ನ ಸರೌಂಡಿಂಗ್ ನಡೀತಿರ್ತೈತ್ರಿ ಅದ್ರ ಬಗ್ಗೆ ಅದು ಅವೇರ್ ಇರಬೇಕು. ಅದ್ರ ಥ್ರೂ ಆ ಒಂದ್ ಏನ್ ಆಗ್ತಾ ಇದೆ ಅದನ್ನ ಲರ್ನ್ ಮಾಡ್ಕೋಬೇಕು, ಮತ್ತೆ ಅದಕ್ಕೆ ರೀಸನಿಂಗ್ ಮತ್ತೆ ಅದ್ರ ತರ ಅದು ಆಕ್ಟ್ ಮಾಡಬೇಕು. ದಟ್ ಈಸ್ ದ ಮೇನ್ ಗೋಲ್ ಆಫ್ ಎ ಐ. ನೆಕ್ಸ್ಟ್ ಕಮ್ಸ್ ಆಟೋಮೇಶನ್ ವರ್ಸಸ್ ಎ ಐ. ಸೊ ನೀವು ಆಟೋಮೇಶನ್ ಕೇಳಿರ್ತೀರಿ ಹೌದಾ.
ಸೊ ಆಟೋಮೇಷನ್ ಮತ್ತೆ ಎ ಐಗೆ ಏನ್ ಡಿಫ್ರೆನ್ಸ್ ಪಾ ಅಂತಂದಾಗ ಆಟೋಮೇಷನ್ ಅಲ್ಲಿ ಏನಕ್ಕೈತ್ರಿ ಇಟ್ ಫಾಲೋಸ್ ಅ ಪ್ರೀ ಡಿಫೈನ್ಡ್ ಇನ್ಸ್ಟ್ರಕ್ಷನ್. ಫಾರ್ ಎಕ್ಸಾಂಪಲ್ ನೀವು ಕೇಳಿ ಆಟೋಮೆಟಿಕ್ ವಾಷಿಂಗ್ ಮಷಿನ್ಸ್ ಬಂದಿದೆ ಹೌದಾ. ಸೊ ಅಲ್ಲಿ ಏನಕ್ಕೈತಿ ಅದು ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇರ್ತಾವೆ, ಇನ್ಸ್ಟ್ರಕ್ಷನ್ಸ್ ಇರ್ತಾವೆ ಪ್ರೀ ಡಿಫೈನ್ಡ್. ಫಸ್ಟ್ ನೀನು ಅದನ್ನ ವಾಶ್ ಮಾಡಬೇಕು, ದೆನ್ ರಿನ್ಸ್ ಮಾಡಬೇಕು, ದೆನ್ ಸ್ಪಿನ್ ಮಾಡಬೇಕು. ಈ ರೀತಿ ಪ್ರೀ ಡಿಫೈನ್ಡ್ ಇನ್ಸ್ಟ್ರಕ್ಷನ್ಸ್ ಇರ್ತಾವೆ. ದಟ್ ಈಸ್ ಆಟೋಮೇಷನ್, ರೈಟ್? ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ರನ್ಸ್ ಅ ಪ್ರೀ ಡಿಫೈನ್ಡ್ ವಾಷಿಂಗ್ ಸೈಕಲ್ ಏನಿರ್ತೀರಿ ಅದನ್ನ ರನ್ ಮಾಡ್ತೈತಿ. ಎ ಐ ಬೇಸ್ ಸಿಸ್ಟಮ್ ನೋಡಿ ಏನಕ್ಕೈತ್ರಿ, ಡೇಟಾ ಯೂಸ್ ಮಾಡ್ತೀರಿ, ಪ್ಯಾಟರ್ನ್ಸ್ ಯೂಸ್ ಮಾಡ್ತೀರಿ, ರೂಲ್ಸ್ ಇರ್ತಾವ ಮತ್ತೆ ಲರ್ನ್ಡ್ ಮಾಡೆಲ್ಸ್ ಇರ್ತಾವು. ಅದರಿಂದ ಅದೇನ್ ಮಾಡ್ತೈತ್ರಿ, ಡಿಸಿಷನ್ ಅಥವಾ ಪ್ರಿಡಿಕ್ಷನ್ ಮಾಡ್ತೈತಿ ಎ ಐ ಸಿಸ್ಟಮ್ ಅಲ್ಲಿ. ಸೊ ದಟ್ ಇಸ್ ದ ಡಿಫ್ರೆನ್ಸ್. ಆಟೋಮೇಷನ್ ಅಲ್ಲಿ ಏನಕ್ಕೈತ್ರಿ ಪ್ರೀ ಡಿಫೈನ್ಡ್ ಇನ್ಸ್ಟ್ರಕ್ಷನ್ಸ್ ಇರ್ತಾವ, ಬಟ್ ಎ ಐ ಏನ್ ಮಾಡ್ತೈತ್ರಿ, ಡೇಟಾ ಮತ್ತೆ ಪ್ಯಾಟರ್ನ್ ನೋಡಿ, ರೂಲ್ಸ್ ನೋಡಿ, ಅದ್ರ ಏನೇನು ಕಲ್ತಿರ್ತೈತಿ ಮಾಡೆಲ್ಸ್ ನೋಡಿ ಅದರಿಂದ ಅದೊಂದು ಡಿಸಿಷನ್ ಮಾಡ್ತೈತಿ. ಸೊ ದಟ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಆಟೋಮೇಷನ್ ಅಂಡ್ ದಿ ಎ ಐ. So a recommendation system analyzes your previous activity and suggests a content you may like, right? ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ರೀಲ್ಸ್ ಯಾವುದೋ ಒಂದು ರೀಲ್ಸ್ ಲೈಕ್ ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೆ ರಿಲೇಟೆಡ್ ರೀಲ್ಸ್ ನಿಮ್ಗೆ ಬರ್ಲಿಕ್ಕೆ ಶುರು ಆಗ್ತವೆ ಹೌದಾ. ಅದೇ ರೀತಿ ನೀವು ಯೂಟ್ಯೂಬ್ ಅಲ್ಲಿ ಕೂಡ ಯಾವುದೋ ಒಂದು ವಿಡಿಯೋ ನೀವು ನೋಡಿ ಲೈಕ್ ಮಾಡಿದ್ರೆ ಅದರದೇ ರಿಲೇಟೆಡ್ ನಿಮಗೆ ರೆಕಮೆಂಡೇಶನ್ಸ್ ಮಾಡ್ತಿರ್ತೀರಿ ಅದು ಹೌದಾ. ಸೊ ಅಲ್ಲಿನ ಕೃತಿ ನಿಮ್ಮ ಆಕ್ಟಿವಿಟಿನ ಅದು ಕ್ಯಾಪ್ಚರ್ ಮಾಡಿ ಅದ್ರ ಪ್ರಕಾರ ನಿಮಗೆ ರೆಕಮೆಂಡೇಶನ್ ಕೊಡ್ತಿರ್ತೀರಿ, ಕರೆಕ್ಟ್? ಸೊ ದಟ್ ಎ ಐ ಸಿಸ್ಟಮ್ ವಿಲ್ ಬಿ ಚೆಕಿಂಗ್ ಯುವರ್ ಪ್ಯಾಟರ್ನ್. ನಿಮ್ ಡೇಟಾ ತಗೊಂಡು ಅದರ ಪ್ಯಾಟರ್ನ್ ನೋಡಿ ಅದ್ರ ಪ್ರಕಾರ ನಿಮಗೊಂದು ಸಜೆಷನ್ ಕೊಡ್ತೈತ್ರಿ, ಕರೆಕ್ಟ್? ಸೊ ದಟ್ ಈಸ್ ದಿ ಎ ಐ ಬೇಸ್ ಸಿಸ್ಟಮ್. ಕ್ಲಿಯರ್ ಇದ್ದ ಅಪ್ರೋಚಸ್ ಟು ಎ ಐ. ಸೊ ಏನ್ ಅಪ್ರೋಚಸ್ ಅದಾವ್ರಿ, ದೇರ್ ಆರ್ ಟೂ ಇಂಪಾರ್ಟೆಂಟ್ ಅಪ್ರೋಚಸ್ ಟು ಅಂಡರ್ಸ್ಟ್ಯಾಂಡಿಂಗ್ ಎ ಐ. ಸೊ ಎರಡು ಅಪ್ರೋಚಸ್ ಇದಾವ್ರಿ. ಒಂದೇದ್ ಬಂದ್ಬಿಟ್ಟು ಟ್ಯೂರಿಂಗ್ ಟೆಸ್ಟ್ ಅಪ್ರೋಚ್. ಸೊ ಏನಿದು ಟ್ಯೂರಿಂಗ್ ಟೆಸ್ಟ್ ಅಪ್ರೋಚ್ ಅಂದ್ರೆ ಇದನ್ನ ಆಲನ್ ಟ್ಯೂರಿಂಗ್ ಅವರು ಪ್ರಪೋಸ್ ಮಾಡಿದ್ರು ಇನ್ 1950. ಸೊ ನೋಡ್ರಿ 1950ಯಲ್ಲಿನೇ ಈ ಒಂದು ಕಾನ್ಸೆಪ್ಟ್ ಬಂದಿತ್ರಿ, ಓಕೆ. ಬಟ್ ನಮ್ಮ ಚಾಟ್ ಜಿಪಿಟಿ ಎಲ್ಲ ನಮ್ಮ 2019 ಅಲ್ಲಿ ಎಲ್ಲ ಶುರು ಮಾಡಿದ್ರು ಹೌದು. 2019 ಚಾಟ್ ಜಿಪಿಟಿ ಶುರು ಆಯ್ತು. ಸೊ ಅದಕ್ಕಿಂತ ಮುಂಚೆ ಲೈಕ್ 1950s ಅಲ್ಲಿನೇ ಒಂದು ಅಪ್ರೋಚ್ ನ ಮಾಡಿದ್ರಿ. ಅದಕ್ಕೆ ನಾವು ಟ್ಯೂರಿಂಗ್ ಟೆಸ್ಟ್ ಅಪ್ರೋಚ್ ಅಂತ ಕರಿತೀವಿ. ಯಾರು ಮಾಡಿದ್ರು, ಆಲನ್ ಟ್ಯೂರಿಂಗ್ ಅವ್ರು ಮಾಡಿದ್ರು. ಏನ್ ಮಾಡಿದ್ರಪ್ಪ ಇವ್ರು ಅಂದ್ರೆ ಟ್ಯೂರಿಂಗ್ ಸಜೆಸ್ಟೆಡ್ ಅ ಟೆಸ್ಟ್. ಸೊ ಒಂದು ಟೆಸ್ಟ್ ಸಜೆಸ್ಟ್ ಮಾಡಿದ್ರು ಅವ್ರು. ಏನಪ್ಪಾ ಎದಕ್ಕೆ ಮಾಡಿದ್ರಪ್ಪ ಅಂದ್ರೆ ಟು ಡಿಟರ್ಮೈನ್ ವೆದರ್ ಅ ಮಷಿನ್ ಕ್ಯಾನ್ ಡೆಮಾನ್ಸ್ಟ್ರೇಟ್ ಇಂಟೆಲಿಜೆಂಟ್ ಬಿಹೇವಿಯರ್ ದಟ್ ಈಸ್ ಡಿಫಿಕಲ್ಟ್ ಟು ಡಿಸ್ಟಿಂಗ್ವಿಶ್ ಫ್ರಮ್ ದಟ್ ಆಫ್ ಹ್ಯೂಮನ್. ಸೊ ಇಲ್ಲೊಂದು ಟೆಸ್ಟ್ ಮಾಡಿದ್ರೆ ಅದರಿಂದ ಅವ್ರು ಏನ್ ಚೆಕ್ ಮಾಡಿದ್ರು ಅಂತಂದ್ರೆ ಮಷಿನ್ ಇಂಟೆಲಿಜೆಂಟ್ ಬಿಹೇವಿಯರ್ ಆಯ್ತು ಇಲ್ಲೋ ಕಂಪೇರಿಂಗ್ ಟು ಹ್ಯೂಮನ್. ಸೊ ಅದನ್ನ ಅವರು ಟೆಸ್ಟ್ ಮಾಡಿದ್ರು. ಯಾವ ರೀತಿ ಮಾಡಿದ್ರು, ಲೆಟ್ ಅಸ್ ಸಿ. ಹ್ಯೂಮನ್ ಇವ್ಯಾಲ್ಯುವೇಟರ್, ಒಬ್ಬನು ಹ್ಯೂಮನ್ ಇವ್ಯಾಲ್ಯುವೇಟರ್ ಕಮ್ಯುನಿಕೇಟ್ಸ್ ವಿತ್ ಒನ್ ಹ್ಯೂಮನ್ ಒನ್ ಮಷೀನ್ ಥ್ರೂ ಅ ಕಮ್ಯುನಿಕೇಶನ್ ಚಾನಲ್ ಸಚ್ ಎಸ್ ಟೆಕ್ಸ್ಟ್. ಸೊ ಇಲ್ಲಿ ಏನ್ ಮಾಡ್ರಿ, ಈಗ ಇಲ್ಲಿ ಒಂದು ಮನುಷ್ಯ ಇದ್ದಾನೆ, ಓಕೆ, ಇನ್ನೊಬ್ಬ ಮನುಷ್ಯ ಇದ್ದಾನೆ, ಅಲ್ಲಿ ಮತ್ತೊಂದು ಮಷೀನ್ ಐತ್ರಿ, ಓಕೆ. ಸೊ ಇದರಲ್ಲಿ ಒಬ್ಬನು ಇವ್ಯಾಲ್ಯುವೇಟರ್ ಇದಾನ್ರಿ. ಅವೇನ್ ಮಾಡ್ತಾನಪ್ಪ ಅಂತಂದ್ರೆ ಹಿ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ದಿಸ್ ಮಷೀನ್ ಆಸ್ ವೆಲ್ ಆಸ್ ದಿಸ್ ಪರ್ಸನ್, ಓಕೆ, ಥ್ರೂ ವಾಟ್, ಥ್ರೂ ಟೆಕ್ಸ್ಟ್. ಸೊ ಏನೋ ಒಂದು ಮೆಸೇಜ್ ಕೊಡ್ತಾನೆ ಅವನು, ಇಬ್ಬರಿಗೂ ಕೊಡ್ತಾನ್ರಿ ಮೆಸೇಜ್, ಓಕೆ. ಮಷೀನಿಗೂ ಕೊಡ್ತಾನೆ, ಇನ್ನೊಂದು ವ್ಯಕ್ತಿಗೂ ಕೊಡ್ತಾನೆ. ಸೊ ಏನಾಗುತ್ತೀಗ ದ ಇವ್ಯಾಲ್ಯೂಯೇಟರ್ ಡಸ್ ನಾಟ್ ನೋ ವಿಚ್ ಪಾರ್ಟಿಸಿಪೆಂಟ್ ಇಸ್ ದ ಮಷೀನ್ ಅಂಡ್ ಇವನ್ ಗೊತ್ತಿರುದಿಲ್ರಿ ಯಾರು ಮಷೀನ್ ಯಾರು ಹ್ಯೂಮನ್ ಅಂತ ಗೊತ್ತಿರೋದಿಲ್ಲ. ಹಿ ವಿಲ್ ಜಸ್ಟ್ ಸೆಂಡ್ ಸಮ್ ಟೆಕ್ಸ್ಟ್ ಅಂಡ್ ಹಿ ವಿಲ್ ವೇಟ್ ಫಾರ್ ದ ರೆಸ್ಪಾನ್ಸ್ ಫ್ರಮ್ ಬೋತ್ ಆಫ್ ದಮ್, ಮಷೀನ್ ಇಂದನೂ ಕೂಡ ಮತ್ತೆ ಹ್ಯೂಮನ್ ಅಂದ್ ಕೂಡ. ಸೊ ಏನಕ್ಕೈತಪ್ಪ, ಇಫ್ ದ ಇವ್ಯಾಲ್ಯೂಯೇಟರ್ ಕೆನಾಟ್ ರಿಲಯಬಲಿ ಡಿಸ್ಟಿಂಗ್ವಿಶ್ ದ ಮಷೀನ್ from the human based on their responses, the machine is considered to have demonstrated the type of intelligence being tested. ಇಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಅವನು ಏನು ಇವ್ಯಾಲ್ಯೂಯೇಟರ್ ಇದಾನ್ರಿ, ಅವನು ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ, ಓಕೆ, ರೆಸ್ಪಾನ್ಸ್ ನೋಡ್ರಿ ಮಷೀನ್ ಕೊಡ್ತೈತಿ, ಹಾಯ್ ಮೈ ನೇಮ್ ಈಸ್ ಮಷೀನ್, ಹಾಯ್ ಮೈ ನೇಮ್ ಈಸ್ ಮಷೀನ್ ಅಂತೇಳಿ. ಇನ್ನೊಬ್ಬ ವ್ಯಕ್ತಿ ಏನ್ ಕೊಡ್ತಾನ್ರಿ, ಹಾಯ್ ಮೈ ನೇಮ್ ಈಸ್ ಹ್ಯೂಮನ್ ಅಂತ ಕೊಡ್ತಾನ್ರಿ. ಸೊ ಇವೆರಡು ರೆಸ್ಪಾನ್ಸಸ್ ಅವನು ಇವ್ಯಾಲ್ಯೂಟರ್ ನೋಡಿದಾಗ ಇಫ್ ಹಿ ಈಸ್ ನಾಟ್ ಏಬಲ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬೋತ್ ದ ರೆಸ್ಪಾನ್ಸ್, ಸೊ ಎರಡು ರೆಸ್ಪಾನ್ಸ್ ಒಳಗೆ ಅವನು ಡಿಫ್ರೆನ್ಶಿಯೇಟ್ ಮಾಡಕ್ ಬರ್ಲಿಲ್ಲಪ್ಪ ಅಂತಂದ್ರೆ ಅವಾಗ ಮಷೀನ್ ಏನಂತ ಹೇಳ್ತೈತ್ರಿ, ಮಷೀನ್ ಹ್ಯಾಸ್ ಡೆಮಾನ್ಸ್ಟ್ರೇಟೆಡ್ ದ ಇಂಟೆಲಿಜೆನ್ಸ್, ಕರೆಕ್ಟ್. ಸೊ ನೀವು ಕೊಟ್ಟಂತ ಡೇಟಾ, ನೀವು ಕೊಟ್ಟಂತ ಕ್ವಶನ್ ಅದು ಕೇಳಿ ಅದಕ್ಕೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತದ್ದು ಅಂಡ್ ದಾಟ್ ರೆಸ್ಪಾಂಡ್ ಯು ಆರ್ ನಾಟ್ ಏಬಲ್ ಟು ಡಿಫ್ರೆನ್ಶಿಯೇಟ್ ಯಾರು ಕಳಿಸಿದ್ದಾರೆ, ಮಷಿನ್ ಕಳಿಸಿತ್ತು ಅಥವಾ ಹ್ಯೂಮನ್ ಕಳಿಸಿತ್ತು ಅಂದ್ರೆ ನಿಮ್ಗೆ ಡಿಫ್ರೆನ್ಶಿಯೇಟ್ ಮಾಡಕ್ ಬರ್ಲಿಲ್ಲಪ್ಪ ಅಂದಾಗ ಆ ಒಂದು ಮಷಿನ್ ಏನ್ ತೋರಿಸ್ತಾ ಇದೆ, ಇಂಟೆಲಿಜೆನ್ಸ್ ನ ತೋರಿಸ್ತಾ ಇದೆ. ಲೆಟ್ ಅಸ್ ಸಿ ಎಕ್ಸಾಂಪಲ್ ಬರ್ದಿದೆ ಇಲ್ಲಿ. ಸೊ ಇಲ್ಲೊಂದು ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ ನೋಡ್ರಿ ಅವರು. ಸೊ ದ ಇವ್ಯಾಲ್ಯುಯೇಟರ್ ಏನ್ ಕೇಳ್ತಾನ್ರಿ, ವಾಟ್ ಡಿಡ್ ಯು ಡೂ ಟುಡೇ ಅಂತ ಕೇಳಿದ್ರಿ ಕ್ವಶನ್. ದಿಸ್ ಅ ಟೆಕ್ಸ್ಟ್, ರೈಟ್.
ಸೊ ಇದಕ್ಕೆ ರೆಸ್ಪಾಂಡ್ ಏನೇನ್ ಬರ್ತೈತ್ರಿ, ಒಂದು ಪಾರ್ಟಿಸಿಪೆಂಟ್ ಎ ಅಂತಿದೆ, ಬಿಕಾಸ್ ಜಡ್ಜ್ ಡಸಂಟ್ ನೋ ಹೂ ಇಸ್ ಮಷಿನ್ ಹೂ ಇಸ್ ಹ್ಯೂಮನ್. ಸೊ ಒಂದು ಎ ಅಂತ ಪಾರ್ಟಿಸಿಪೆಂಟ್ ಏನ್ ಹೇಳ್ತಾನ, ಐ ವೆಂಟ್ ಟು ಕಾಲೇಜ್ ಅಂಡ್ ಅಟೆಂಡೆಡ್ ಮೈ ಕಂಪ್ಯೂಟರ್ ಸೈನ್ಸ್ ಕ್ಲಾಸ್ ಅಂತ ಒಂದು ಎ ಹೇಳ್ತೈತ್ರಿ. ನೆಕ್ಸ್ಟ್ ಅದೇ ರೀತಿ ಬಿ, ಐ ಅಟೆಂಡೆಡ್ ಅ ಕ್ಲಾಸ್ ಅಂಡ್ ಲರ್ನ್ಡ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೈತಿ. ಸೊ ನೋಡ್ರಿ, ಇವೆರಡು ರೆಸ್ಪಾನ್ಸ್ ಇಂದ ನಿಮ್ಗೆ ಗೊತ್ತಾಕೈತನ್ರಿ ಯಾವ್ದು ಮಷಿನ್ದು ಯಾವ್ದು ಹ್ಯೂಮನ್ ಅಂತ ಹೇಳಿ. ಬೋತ್ ರೆಸ್ಪಾನ್ಸಸ್ ಆರ್ ವೆರಿ ಡಿಫಿಕಲ್ಟ್ ಟು ಟ್ರ್ಯಾಕ್, ರೈಟ್? ಯಾವ್ದು ಹ್ಯೂಮನ್ ಇಂದ ಬಂದೈತಿ, ಯಾವ್ದು ಮಷಿನ್ ಇಂದ ಬಂದೈತಿ ಅಂತ. ಸೊ ಈ ಒಂದು ಟೆಸ್ಟ್ ಟ್ಯೂರಿಂಗ್ ಟೆಸ್ಟ್ ಅಂತ ಕರಿತೀವಿ. ಸೊ ಇದರಲ್ಲಿ ದ ಜಡ್ಜ್ ಡಸಂಟ್ ನೋ ವೆದರ್ ಎ ಆರ್ ಬಿ ಇಸ್ ದ ಕಂಪ್ಯೂಟರ್. ಸೊ ಜಡ್ಜ್ ಗೊತ್ತಿಲ್ಲ ಎ ಕಂಪ್ಯೂಟರ್ ಬಿ ಕಂಪ್ಯೂಟರ್ ಅಂತ ಹೇಳಿ. ಸೊ ದ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, is not whether the machine thinks exactly like a human internally, but whether its observable conversational behavior can be indistinguishable from a human. ಸೊ ಇಲ್ಲೇನೈತ್ರಿ, ಏನ್ ಕಾನ್ವರ್ಸೇಷನ್ ನಡೆಯುವಾಗ ಅದ್ರ ಬಿಹೇವಿಯರ್ ಯಾವ ರೀತಿ ಇದೆ, ಅದು ಕ್ವಶನ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನಿಮ್ಗೆ ರೆಸ್ಪಾಂಡ್ ಯಾವ ರೀತಿ ಕೊಡ್ತದ ಅನ್ನೋದು ಇಂಪಾರ್ಟೆಂಟ್ ರೀ ಇಲ್ಲಿ. ಸೊ ಕರೆಕ್ಟ್. ಸೊ ವಾಟ್ ಅಬಿಲಿಟೀಸ್ ಆರ್ ಅಸೋಸಿಯೇಟೆಡ್ ವಿತ್ ದ ಟ್ಯೂರಿಂಗ್ ಟೆಸ್ಟ್. ಸೊ ಟ್ಯೂರಿಂಗ್ ಟೆಸ್ಟ್ ಏನೇನು ಅಬಿಲಿಟೀಸ್ ಬರ್ತಾವ್ರಿ? ದ ಮಷಿನ್ ಅಟೆಂಪ್ಟಿಂಗ್ ಅ ಕಾನ್ವರ್ಸೇಷನಲ್ ಟ್ಯೂರಿಂಗ್ ಟೆಸ್ಟ್ ವುಡ್ ಟಿಪಿಕಲಿ ನೀಡ್ ಅ ಕೆಪಬಿಲಿಟಿ. ಸೊ ಈಗ ಮಷಿನ್ ನಾವು ಕಾನ್ವರ್ಸೇಷನ್ ಅಲ್ಲಿ ಮಾತಾಡಿಸ್ತಾ ಇದ್ದೇವೆ, ಕಾನ್ವರ್ಸೇಷನ್ ಅಲ್ಲಿ ಇನ್ವಾಲ್ವ್ ಮಾಡಿದೇವಪ್ಪ ಅಂದಾಗ ಆ ಮಷಿನ್ ಏನೇನು ಕೆಪಬಿಲಿಟೀಸ್ ಇರ್ಬೇಕ್ರಿ ಅಂತಂದ್ರೆ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಇರಬೇಕು, ಹೌದ್ರಿ? NLP ಈಗ ನಮ್ಗೆ ಗೊತ್ತೈತ್ರಿ, ಇದು ಕರೆಂಟ್ಲಿ ದಿಸ್ ಇಸ್ ಗೋಯಿಂಗ್ ಆನ್, ರೈಟ್? ಈ ಟ್ರೆಂಡ್ ಅಲ್ಲಿ ಇದೆ NLP, ಕರೆಕ್ಟ್? ಟು ಅಂಡರ್ಸ್ಟ್ಯಾಂಡ್ ಅಂಡ್ ಜನರೇಟ್ ದ ಲ್ಯಾಂಗ್ವೇಜ್. ಸೊ ಏನು ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಶನ್ ನಡೀತಾ ಇದೆ, ಆ ಒಂದು ಲ್ಯಾಂಗ್ವೇಜ್ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕ್ರಿ. ದಟ್ ಈಸ್ ಯುವರ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ನೆಕ್ಸ್ಟ್, ನಾಲೆಜ್ ರಿಪ್ರೆಸೆಂಟೇಷನ್ ಟು ಸ್ಟೋರ್ ಅಂಡ್ ಯೂಸ್ ಇನ್ಫಾರ್ಮೇಶನ್. ಸೊ ಎಲ್ಲಿ ಏನ್ ಕ್ವಶನ್ ಕೇಳ್ತಾ ಇದಾರೆ, ಏನ್ ರೆಸ್ಪಾನ್ಸಸ್ ಬರ್ತಾ ಇದಾವು, ಎಲ್ಲ ಅನ್ನೋದು ಏನ್ ಮಾಡ್ಬೇಕ್ರಿ, ಸ್ಟೋರ್ ಮಾಡಬೇಕು ಮತ್ತೆ ಅದನ್ನ ಯೂಸ್ ಮಾಡಬೇಕು. ದಟ್ ಇಸ್ ನಾಲೆಜ್ ರಿಪ್ರೆಸೆಂಟೇಷನ್. ರೀಸನಿಂಗ್ ಟು ಆನ್ಸರ್ ದ ಕ್ವಶನ್ಸ್ ಲಾಜಿಕಲಿ. ಈಗ ಅಲ್ಲಿ ನೀವು ಇವತ್ತು ಏನ್ ಮಾಡಿದ್ದೀಪಾ ಅಂತ ಕೇಳಿದಾಗ, ಸೊ ಏನಂತ ಕ್ವಶನ್ ಕೇಳ್ತಾರಲ್ರಿ, ಅದು ಕರೆಕ್ಟ್ ಆಗಿ ಅದು ಲಾಜಿಕಲ್ ಆಗಿ ಆನ್ಸರ್ ಮಾಡಬೇಕು. ಓಕೆ. ದೆನ್ ಲರ್ನಿಂಗ್ ಟು ಇಂಪ್ರೂವ್ ಇಟ್ಸ್ ರೆಸ್ಪಾನ್ಸಸ್ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ಆರ್ ಡೇಟಾ. ಸೊ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಕೈತಿ, ಯಾವ ರೀತಿ ಡೇಟಾ ಅದಕ್ಕೆ ಫೀಡ್ ಹಾಕೊಂತ ಇರ್ತೈತ್ರಿ, ಅದ್ರ ರೆಸ್ಪಾನ್ಸಸ್ ಕೂಡ ಅದೇನ್ ಮಾಡ್ಬೇಕ್ರಿ, ಇಂಪ್ರೂವ್ ಮಾಡಬೇಕು. ಇಟ್ ಶುಡ್ ಲರ್ನ್ ಫ್ರಮ್ ದ ಡೇಟಾ, ಇಟ್ ಶುಡ್ ಲರ್ನ್ ಫ್ರಮ್ ದ ಎಕ್ಸ್ಪೀರಿಯನ್ಸ್, ರೈಟ್? So, so these are the things which are required in the Turing test, correct? So important point about Turing test ಏನಪ್ಪಾ ಅಂದ್ರೆ, the Turing test does not directly measure whether a machine is conscious or whether it thinks exactly like a human. ಇಲ್ಲಿ ಅದು ಡೈರೆಕ್ಟ್ಲಿ ನಾವು ಅದನ್ನ ಚೆಕ್ ಮಾಡ್ಲಿಲ್ರಿ ಟ್ಯೂರಿಂಗ್ ಟೆಸ್ಟ್ ಅಲ್ಲಿ. It evaluates whether machine's behavior in the interaction is sufficiently human like. ಸೊ ಇಲ್ಲಿ ನಾವು ಒಂದು ಕಾನ್ವರ್ಸೇಷನ್ ಅಲ್ಲಿ ಮಷಿನ್ ಬರೀ ಬಿಹೇವಿಯರ್ ಅಷ್ಟೇ ಚೆಕ್ ಮಾಡ್ತಾ ಇದ್ವಿ, ವೆದರ್ ಇಟ್ ವಿಲ್ ಬಿ ಏಬಲ್ ಟು ಇಂಟರಾಕ್ಟ್ ಆರ್ ನಾಟ್ ಲೈಕ್ ಹ್ಯೂಮನ್, ಕರೆಕ್ಟ್? ಟ್ಯೂರಿಂಗ್ ಟೆಸ್ಟ್ ಯಾರು ಮಾಡಿದ್ರಿ, ಆಲನ್ ಟ್ಯೂರಿಂಗ್ ಅವ್ರು ಮಾಡಿದ್ರು 1950ಯಲ್ಲಿ. ಇಟ್ ಇವ್ಯಾಲ್ಯೂಯೇಟ್ಸ್ ಮಷಿನ್ ಇಂಟೆಲಿಜೆನ್ಸ್ ಥ್ರೂ ಹ್ಯೂಮನ್ ಲೈಕ್ ಕಾನ್ವರ್ಸೇಷನಲ್. ಇದು ನೆನಪಿರಬೇಕು. ಸೊ ಇದಾರೆ ಟ್ಯೂರಿಂಗ್ ಟೆಸ್ಟ್ ಅಂದ್ರೆ ಏನ್ರಿ, 1950 ಒಳಗಡೆ ಆಲನ್ ಟ್ಯೂರಿಂಗ್ ಅವರು ಟೆಸ್ಟ್ ಮಾಡಿದ್ರು. ಅದ್ರಲ್ಲಿ ಏನ್ ಮಾಡಿದ್ರಪ್ಪ ಅವರು, ಮಷಿನ್ ಇಂಟೆಲಿಜೆನ್ಸ್ ನ ಚೆಕ್ ಮಾಡಿದ್ರು ಕಂಪೇರಿಂಗ್ ಟು ಹ್ಯೂಮನ್ ಇನ್ ಅ ಕಾನ್ವರ್ಸೇಷನಲ್ ಬಿಹೇವಿಯರ್. ಸೊ ಕಾನ್ವರ್ಸೇಷನ್ ಅಲ್ಲಿ ಟೆಸ್ಟ್ ಮಾಡಿದ್ರು. ಓಕೆ. So that is about your first approach, that is Turing test approach. Second is the rational agent approach. So rational agent approach ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಅದರ ಶುರು ಮಾಡೋಕ್ಕಿಂತ ಮುಂಚೆ we should be knowing what is an agent is. Let us see what is an agent. An agent is something that perceives its environment and takes action. So ಏನಾಕೈತ್ರಿ ಏಜೆಂಟ್ ಅಂತಂದ್ರೆ ಏನ್ರಿ, ಇಟ್ ಇಸ್ ಸಮಥಿಂಗ್ ವಿಚ್ ವಿಲ್ ಪರ್ಸೀವ್ ದ ಎನ್ವಿರಾನ್ಮೆಂಟ್. ಅಂದ್ರೆ ಅದ್ರ ಸುತ್ತಮುತ್ತಲದ ಏನಾಕೈತ್ರಿ ಅದನ್ನ ತಿಳ್ಕೊಂಡು ಇಟ್ ವಿಲ್ ಟೇಕ್ ದ ಆಕ್ಷನ್. ಎಕ್ಸಾಂಪಲ್ ನೋಡೋಣ್ರಿ. ಎಕ್ಸಾಂಪಲ್ ಎಂದು ಸೆಲ್ಫ್ ಡ್ರೈವಿಂಗ್ ಕಾರ್ ರೀ. ಸೊ ಏನಾಕೈತ್ರಿ, ಅಲ್ಲಿ ಸೆನ್ಸರ್ಸ್ ಇರ್ತಾವ, ಹೌದಾ? ಸೆಲ್ಫ್ ಡ್ರೈವಿಂಗ್ ಕಾರ್ ಅಲ್ಲಿ ಸೆನ್ಸರ್ಸ್ ಇರ್ತಾವ, ಅಂದ್ರೆ ಕ್ಯಾಮರಾಸ್ ಆಯ್ತು, ರಡಾರ್ ಆಯ್ತು, ಎಲ್ಲ ಇರ್ತಾವ್ರಿ. ಸೊ ಅವು ಏನ್ ಮಾಡ್ತಾವ್ರಿ, ಡೇಟಾ ಕಲೆಕ್ಟ್ ಮಾಡಿ ನಿಮ್ದು ಏಜೆಂಟಿಗೆ ಕಳಿಸ್ತೈತಿ. ಸೊ ಏಜೆಂಟ್ ಏನ್ ಮಾಡ್ತೈತಿ, ಆ ಒಂದು ಡೇಟಾನ ಪ್ರೊಸೆಸ್ ಮಾಡ್ತೈತಿ, ಅದ್ರ ಮೇಲೆ ಡಿಸೈಡ್ ಮಾಡ್ತೈತಿ ಏನ್ ಮಾಡ್ಬೇಕಂತ ಹೇಳಿ. ಅದನ್ನ ಏನ್ ಮಾಡ್ಬೇಕಂತ ಹೇಳಿ ಅದನ್ನ ಆಕ್ಚುಯೇಟರ್ಸ್ ಗೆ ಕಳಿಸ್ತೈತ್ರಿ ಅದು. ಸೊ ಓಕೆ, ಆಕ್ಚುಯೇಟರ್ಸ್ ಅಲ್ಲಿ ಸ್ಟೀರಿಂಗ್, ಬ್ರೇಕ್ಸ್, ಆಕ್ಸಿಲರಿ ಎಲ್ಲ ಎದುರು ಬರ್ತಾವ್ರಿ, ಆಕ್ಚುಯೇಟರ್ಸ್ ಬರ್ತಾವು. ಸೊ those actuators will perform the action. So then it will be reflecting in the environment, in the road ಮತ್ತು traffic. Based on this environment thing, environment ಏನಿರ್ತೈತ್ರಿ ಅದರ ಪ್ರಕಾರದ ಆಕ್ಷನ್ ನ ತಗೊಳ್ತೈತಿ, ಹೌದಾ? So this is one example for the agent, that is self-driving car.
The car observes its environment. So ಅದನ್ನ observe ಮಾಡ್ತೈತಿ through sensors observe ಮಾಡ್ತೈತಿ and takes the action. Okay. Now, what is a rational agent ಅಂತಂದ್ರೆ? It is an agent that chooses an action that is expected to produce the best outcome according to its performance measure based on the information available to it, correct? So agent ಅಂತಂದ್ರೆ ಏನ್ರಿ? ಸೊ ಇಟ್ ಈಸ್ ರಾಷನಲ್ ಏಜೆಂಟ್ ಅಂತಂದ್ರೆ ಏನ್ರಿ? ಇಟ್ ಇಸ್ ಅನ್ ಏಜೆಂಟ್. ಅದೇನ್ ಮಾಡ್ತೈತಪ್ಪ ಅಂತಂದ್ರೆ ಆಕ್ಷನ್ಸ್ ನ ಮಾಡ್ತದ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ವಾಟ್ ಇಸ್ ಅವೈಲೇಬಲ್. ಅದ್ರ ಕಡೆ ಏನ್ ಇನ್ಫಾರ್ಮೇಶನ್ ಐತ್ರಿ ಅದ್ರ ಪ್ರಕಾರ ಅದನ್ನ ಅನಲೈಸ್ ಮಾಡಿ ಒಂದು ಬೆಸ್ಟ್ ಔಟ್ಕಮ್ ಕೊಡ್ತೈತಿ ನಿಮಗೆ. ಅದಕ್ಕೆ ನಾವೇನಂತ ಕರಿತೀವಿ? ರಾಷನಲ್ ಏಜೆಂಟ್ ಅಂತ ಕರಿತೀವಿ. ಇನ್ ಸಿಂಪಲ್ ವರ್ಡ್ ಏನ್ ಮಾಡ್ತೈತಪ್ಪ ಅಂತಂದ್ರೆ ಅದು ಇಟ್ ಚೂಸಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಕ್ಷನ್ ಬೇಸ್ಡ್ ಆನ್ ವಾಟ್ ಇಟ್ ನೋಸ್ ಅಂಡ್ ವಾಟ್ ಇಟ್ ವಾಂಟ್ಸ್ ಟು ಅಚೀವ್. ಸೊ ಅದು ತನ್ನ ಕಡೆ ಏನ್ ಡೇಟಾ ಐತಲ್ರಿ, ತನಗೆ ಏನ್ ಗೊತ್ತೈತಿ ಅದ್ರ ಒಳಗಡೆ ಅದು ತಂದು ಚಲೋ ಒಂದು ಆಕ್ಷನ್ ಮಾಡ್ತೈತಿ. ಓಕೆ. ಎಕ್ಸಾಂಪಲ್ ನಿಮ್ದು ನ್ಯಾವಿಗೇಷನ್ ಸಿಸ್ಟಮ್ ತಗೊಂಡ್ರೆ, ಸಪೋಸ್ ಗೂಗಲ್ ಮ್ಯಾಪ್ಸ್ ನೋಸ್ ರೂಟ್ ಎ 20 ಕಿಲೋಮೀಟರ್ ಹೆವಿ ಟ್ರಾಫಿಕ್ ಐತ್ರಿ, ರೂಟ್ ಬಿ 23 ಕಿಲೋಮೀಟರ್ ಲೈಟ್ ಟ್ರಾಫಿಕ್ ಇದೆ, ರೂಟ್ ಸಿ 18 ಕಿಲೋಮೀಟರ್ ರೋಡ್ ಬ್ಲಾಕ್ ಐತ್ರಿ. ಸೊ ಈ ಮೂರು ಡೇಟಾ ಅದ್ರ ಕಡೆ ಐತಿ. ಸೊ ಅದ್ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೈತ್ರಿ? ಇಟ್ ವಿಲ್ ಸಜೆಸ್ಟ್ ಯು ಟು ಗೋ ಥ್ರೂ ರೂಟ್ ಬಿ. ಎದಕ್ವಾ? ಅಲ್ಲಿ ಲೈಟ್ ಟ್ರಾಫಿಕ್ ಐತಿ ಮತ್ತ 23 ಕಿಲೋಮೀಟರ್ ಇದೆ, ಹೌದಾ? ಬಟ್ ಇಲ್ಲಿ 18 ಕಿಲೋಮೀಟರ್ ಸಜೆಸ್ಟ್ ಮಾಡಿದ್ರೆ ಏನೈತಿ? ಅದು ರೋಡ್ ಬ್ಲಾಕ್ ಐತಿ, ಹೌದಾ? ಕರೆಕ್ಟ್ ರಾಂಗ್? ಇಲ್ಲಿ ಏನೈತ್ರಿ? ಹೆವಿ ಟ್ರಾಫಿಕ್ ಐತಿ. ಸೊ ಡಿಸ್ಟೆನ್ಸ್ ದೂರ ಇದ್ರು ಲೈಟ್ ಟ್ರಾಫಿಕ್ ಐತಿ, ನೀವೇನಾಗ್ಬೋದು? ಜಲ್ದಿ ಮುಟ್ಬೋದು. ಸೊ ತನ್ನ ಕಡೆ ಇರ್ತಕ್ಕಂಥ ಡೇಟಾದಲ್ಲಿ ಅದು ಬೆಸ್ಟ್ ಅಪ್ರೋಚ್ ಯಾವ್ದೈತಿ, ಬೆಸ್ಟ್ ಆಕ್ಷನ್ ಯಾವ್ದೈತಿ ಅದನ್ನ ಹೇಳ್ತೈತಿ ನಮಗೆ. ದ ರಾಸ್ಟರ್ ಸಿಸ್ಟಮ್ ಮೇ ಸೆಲೆಕ್ಟ್ ರೂಟ್ ಬಿ ಬಿಕಾಸ್ ಇಟ್ ಇಸ್ ಲೈಕ್ಲಿ ಟು ರೀಚ್ ದ ಡೆಸ್ಟಿನೇಷನ್ ಫಾಸ್ಟರ್. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಈಸ್ ನಾಟ್ ನೆಸೆಸರಿಲಿ ದ ಬೆಸ್ಟ್ ಡಿಸಿಷನ್. ಕರೆಕ್ಟ್? ಶಾರ್ಟೆಸ್ಟ್ ಡಿಸ್ಟೆನ್ಸ್ 18 ಐತಿಪ್ಪ ಅಂತ ಅದ್ರ ಕಡೆ ಹೋಗಕ್ ಬರುವುದಿಲ್ಲ. ಕರೆಕ್ಟ್? ಸೊ ಅದು ನಮ್ಮ ಕಡೆ ಇದ್ದಂತ ಒಂದಿಷ್ಟು ಡೇಟಾದಲ್ಲಿ ಯಾವ್ದು ಬೆಸ್ಟ್ ಅಪ್ರೋಚ್ ಐತ್ರಿ ಅದನ್ನ ಅದು ನಿಮಗೆ ಹೇಳ್ತದ. ಕಾಂಪೋನೆಂಟ್ಸ್ ಆಫ್ ಅನ್ ಇಂಟೆಲಿಜೆಂಟ್ ಏಜೆಂಟ್. ಸೊ ಏನೇನ್ರಿ ಏಜೆಂಟ್ ಏನಿರ್ತೈತಲ್ರಿ ಅದರಲ್ಲಿ ಏನೇನ್ ಇರ್ತಾವಪ್ಪ ಅಂದ್ರೆ ಸೆನ್ಸರ್ಸ್ ಇರ್ತಾವು, ಯೂಸ್ ಟು ಪರ್ಸೀವ್ ದ ಎನ್ವಿರಾನ್ಮೆಂಟ್. ಅಂದ್ರೆ ಎನ್ವಿರಾನ್ಮೆಂಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಿಮ್ ಸೆನ್ಸರ್ಸ್ ನ ಯೂಸ್ ಮಾಡ್ತೀವಿ. ಅಂದ್ರೆ ನಿಮ್ ಕ್ಯಾಮ್ರಾ ಆಯ್ತು, ಮೈಕ್ರೋಫೋನ್, GPS, ಟೆಂಪರೇಚರ್ ಸೆನ್ಸರ್ಸ್, ಇವೆಲ್ಲ ಸೆನ್ಸರ್ಸ್ ರೀ, ಟು ಅಂಡರ್ಸ್ಟ್ಯಾಂಡ್ ದ ಎನ್ವಿರಾನ್ಮೆಂಟ್, ಟು ಪರ್ಸೀವ್ ದ ಎನ್ವಿರಾನ್ಮೆಂಟ್. ಮತ್ ಬರ್ತಾವ್ರಿ ಆಕ್ಚುಯೇಟರ್ಸ್ ಅಂತ ಹೇಳಿ, ಯೂಸ್ ಟು ಪರ್ಫಾರ್ಮ್ ದ ಆಕ್ಷನ್. ಸೊ ಸೆನ್ಸರ್ಸ್ ಏನ್ ಮಾಡಿದ್ರಿ? ಎಲ್ಲ ಡೇಟಾ ಕಲೆಕ್ಟ್ ಮಾಡ್ತೈತಿ, ಸರೌಂಡಿಂಗ್ ಅಲ್ಲಿ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತದ ಡೇಟಾ ಕಲೆಕ್ಟ್ ಮಾಡಿ ಏಜೆಂಟ್ ಕೊಟ್ರೆ ಏಜೆಂಟ್ ಏನ್ ಮಾಡಿದ್ರಿ? ಆಕ್ಷನ್ಸ್ ಮಾಡ್ತೈತಿ ಥ್ರೂ ದಿ ಆಕ್ಚುಯೇಟರ್ಸ್. ಓಕೆ. ನಿಮ್ದು ಮೋಟರ್ ಆಯ್ತು, ರೋಬೋಟಿಕ್ ಆರ್ಮ್, ಸ್ಪೀಕರ್, ಕಾರ್ ಸ್ಟೇರಿಂಗ್ ಸಿಸ್ಟಮ್, ಇವೆಲ್ಲ ಏನ್ರಿ? ಆಕ್ಚುಯೇಟರ್ಸ್. ಏಜೆಂಟ್ ದ ಡಿಸಿಷನ್ ಮೇಕಿಂಗ್ ಸಿಸ್ಟಮ್. ಸೊ ಯಾರು ಡಿಸಿಷನ್ ಮಾಡ್ತಾರ್ರಿ? ಏಜೆಂಟ್ ಮಾಡ್ತೈತಿ. ದಟ್ ಮ್ಯಾಪ್ಸ್ ಪರ್ಸೆಪ್ಷನ್ಸ್ ಟು ಆಕ್ಷನ್ಸ್. ಸೊ ಈ ಎರಡು ಟ್ಯೂರಿಂಗ್ ಟೆಸ್ಟ್ ಅಪ್ರೋಚ್ ಮತ್ತೆ ರಾಷನಲ್ ಏಜೆಂಟ್ ಅಪ್ರೋಚ್ ಅಲ್ಲಿ ಡಿಫ್ರೆನ್ಸಸ್ ನೋಡಿದಾಗ, ಇದು ಯಾರು ಮಾಡಿದ್ರಿ? ಆಲನ್ ಟ್ಯೂರಿಂಗ್ ಅವ್ರು ಮಾಡಿದ್ರು. ಓಕೆ. ಈ ಒಂದು ರಾಷನಲ್ ಏಜೆಂಟ್ ಅಲ್ಲಿ ಕಾನ್ಸೆಪ್ಟ್ ಆಫ್ ಇಂಟೆಲಿಜೆಂಟ್ ಏಜೆಂಟ್ಸ್ ಬರ್ತೈತಿ. ಇಟ್ ಟ್ಯೂರಿಂಗ್ ಟೆಸ್ಟ್ ಅಲ್ಲಿ ಏನಕ್ಕೈತ್ರಿ? ಹ್ಯೂಮನ್ ಲೈಕ್ ಬಿಹೇವಿಯರ್ ನಾವು ಚೆಕ್ ಮಾಡಿದ್ವಿ, ಹೌದಾ? ಬಟ್ ಇಲ್ಲಿ ರಾಷನಲ್ ಏಜೆಂಟ್ ಅಲ್ಲಿ ನಾವು ರಾಷನಲ್ ಆಕ್ಷನ್ ನೋಡಿದ್ವಿ, ಅಪ್ರೋಪ್ರಿಯೇಟ್ ಆಕ್ಷನ್ ಪ್ರಕಾರ ನೋಡಿದ್ವಿ, ಹೌದಾ? ಪ್ರೈಮರ್ಲಿ ಇವ್ಯಾಲ್ಯೂಯೇಟ್ಸ್ ಅಬ್ಸರ್ವೇಬಲ್ ಬಿಹೇವಿಯರ್. ಸೊ ಇದ್ರೊಳಗಡೆ ನಾವು ಬಿಹೇವಿಯರ್ ನ ಇವ್ಯಾಲ್ಯೂಯೇಟ್ ಮಾಡಿದ್ವಿ, ಇಲ್ಲಿ ಆಕ್ಷನ್ ನ ಇವ್ಯಾಲ್ಯೂಯೇಟ್ ಮಾಡಿದ್ವಿ, ಹೌದಾ? ಟು ಅಚೀವ್ ದ ಗೋಲ್ ಆರ್ ದ ಪರ್ಫಾರ್ಮೆನ್ಸ್, ಆಕ್ಷನ್ ನ ನಾನು ಇವ್ಯಾಲ್ಯೂಯೇಟ್ ಮಾಡಿದೆ ರಾಷನಲ್ ಏಜೆಂಟ್ ಅಲ್ಲಿ. ಟ್ಯೂರಿಂಗ್ ಟೆಸ್ಟ್ ಅಲ್ಲಿ ಆಫನ್ ಅಸೋಸಿಯೇಟೆಡ್ ವಿತ್ ಕಾನ್ವರ್ಸೇಷನ್. ಸೊ ಇಲ್ಲಿ ಕಾನ್ವರ್ಸೇಷನ್ಸ್ ನಡೀತಾವ್ರಿ, ಇಲ್ಲಿ ಎನ್ವಿರಾನ್ಮೆಂಟ್ ಜೊತೆ ಇಂಟ್ರಾಕ್ಷನ್ ನಡೀತದ್ರಿ. ಕರೆಕ್ಟ್? ಇಲ್ಲಿ ಎಕ್ಸಾಂಪಲ್ ಆಟೋನಮಸ್ ವೆಹಿಕಲ್, ಇದು ಎಕ್ಸಾಂಪಲ್ ನಿಮ್ದು ಚಾಟ್ ಬಾಟ್ ಕಾನ್ವರ್ಸೇಷನ್. ಕ್ಲಿಯರ್? ದಿಸ್ ಇಸ್ ದ ಟ್ಯೂರಿಂಗ್ ಟೆಸ್ಟ್ ಅಂಡ್ ದಿ ರಾಷನಲ್ ಏಜೆಂಟ್ ಅಪ್ರೋಚ್. ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್ ಆಫ್ AI. ಫಸ್ಟ್ ನಿಮ್ದು ಗೂಗಲ್ ಅಸಿಸ್ಟೆಂಟ್ ಅಥವಾ ಸಿರಿ ಏನಿದೆ ಇಲ್ರಿ, ಇಲ್ಲಿ ಏನಕ್ಕೈತೆ? ನಿಮ್ದು AI ಲ್ಯಾಂಗ್ವೇಜ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋದೈತೆ. ಕರೆಕ್ಟ್? ನೀವು ಸಿರಿ ಜೊತೆಗೆ ಏನ್ ನೀವು ಮಾತಾಡ್ತೀರಿ ಅದ ಒಂದು ಲ್ಯಾಂಗ್ವೇಜ್ ಒಳಗಡೆ ಅದು ನಿಮ್ಗೆ ರೆಸ್ಪಾಂಡ್ ಕೊಡ್ತೈತೆ, ಹೌದಾ? ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್. ಪ್ರೊಸೆಸಸ್ ದ ರಿಕ್ವೆಸ್ಟ್. ಸೊ ನೀವೇನ್ ಇನ್ಪುಟ್ ಕೊಡ್ತೀರಿ ಆ ಒಂದು ರಿಕ್ವೆಸ್ಟ್ ನ ಅದು ಪ್ರೊಸೆಸ್ ಮಾಡಿ ಅದಕ್ಕೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತೈತೆ. ಕರೆಕ್ಟ್? ಇಟ್ ವಿಲ್ ಪ್ರೊಡ್ಯೂಸ್ ಅ ರೆಸ್ಪಾನ್ಸ್. ಅದೇನಿದು ಗೂಗಲ್ ಅಸಿಸ್ಟೆಂಟ್ ಆಗ್ಲಿ ಅಥವಾ ಸಿರಿ ಆಗ್ಲಿ, ನೀವೇನ್ ಮಾತಾಡ್ತೀರಿ ಅದಕ್ಕೆ ಅನಲೈಸ್ ಮಾಡಿ ಪ್ರೊಸೆಸ್ ಮಾಡಿ ಅದಕ್ಕೊಂದು ರೆಸ್ಪಾನ್ಸ್ ಕೊಡ್ತೈತಿ. ಮತ್ತೆ ಆಕ್ಟ್ ಬೇಸ್ಡ್ ಒಂದು ರಿಕ್ವೆಸ್ಟ್. ಫಾರ್ ಎಕ್ಸಾಂಪಲ್ ನೀವೀಗ ಸಿರಿ ಹೇಳ್ತಾ ಇದೀರಿ ಓಪನ್ ನೆಟ್ಫ್ಲಿಕ್ಸ್ ಅಥವಾ ಓಪನ್ ಕಾಲ್ ಸಮ್ ಒನ್. ಸೊ ಅದು ಏನ್ ಮಾಡ್ತೈತ್ರಿ? ಆ ಆಕ್ಷನ್ ಕೂಡ ತಗೋತೈತ್ರಿ. ಕರೆಕ್ಟ್? ಇಟ್ ವಿಲ್ ಆಕ್ಟ್ ಬೇಸ್ಡ್ ಆನ್ ದ ರಿಕ್ವೆಸ್ಟ್. So this is about your Google
ಅಸಿಸ್ಟೆಂಟ್ ಅಥವಾ ಸಿರಿ. ನೆಕ್ಸ್ಟ್ ಅದೇ ರೀತಿ ನೆಟ್ಫ್ಲಿಕ್ಸ್ ಅಥವಾ ಯೂಟ್ಯೂಬ್ ರೆಕಮೆಂಡೇಶನ್. ಈಗ ನೆಟ್ಫ್ಲಿಕ್ಸ್ ನಾವು ಯಾವುದೋ ಒಂದು ಸೀರೀಸ್ ನೋಡಿದೆ, ಅದು ಯಾವುದೋ ಒಂದು ಮೂವಿ ನೋಡಿದೆ ಅಂದ್ರೆ ಅದ್ರ ರಿಲೇಟೆಡ್, ಫಾರ್ ಎಕ್ಸಾಂಪಲ್ ಈಗ ಸೈಂಟಿಫಿಕ್ ರಿಲೇಟೆಡ್ ಒಂದು ಮೂವಿ ನೋಡಿದ್ನಪ್ಪ ಅಂತಂದ್ರೆ ಅದು ನಮ್ಗೆ ರೆಕಮೆಂಡೇಶನ್ ಕೊಡ್ತೈತೆ, ಹೌದಾ. ಯು ವಾಚ್ಡ್ ದಿಸ್ ಮೂವಿ, ಯು ಕ್ಯಾನ್ ಆಲ್ಸೋ ಟ್ರೈ ವಾಚಿಂಗ್ ದೀಸ್. ಸೊ ರೆಕಮೆಂಡೇಶನ್ ಕೊಡ್ತೈತೆ ಅದು, ಹೌದಾ. ಸೊ ಇಟ್ ಅಬ್ಸರ್ವ್ಸ್ ಯುವರ್ ಬಿಹೇವಿಯರ್, ನೀವು ಏನೇನ್ ಮಾಡ್ತಾ ಇದ್ದೀರಿ ನಿಮ್ ಬಿಹೇವಿಯರ್ನ ಅದು ಅಬ್ಸರ್ವ್ ಮಾಡ್ತೈತಿ, ಪ್ಯಾಟರ್ನ್ ಚೆಕ್ ಮಾಡ್ತೈತಿ, ಅದ್ರೊಳಗಡೆ ಪ್ಯಾಟರ್ನ್ ಕಲ್ಕೊಂಡು ಇಟ್ ಪ್ರಿಡಿಕ್ಟ್ಸ್ ದ ಪ್ರಿಫರೆನ್ಸಸ್. ಸೊ ನಿಮಗೆ ಪ್ರಿಫರೆನ್ಸ್ ನ ಪ್ರಿಫರ್ ಮಾಡ್ತದ, ರೆಕಮೆಂಡ್ಸ್ ದ ಕಂಟೆಂಟ್, ಕರೆಕ್ಟ್. Then your self-driving vehicle, it will, the sensors will be collecting the information here. AI interprets the surrounding, makes the decision, takes action, right? ಸೊ ನಿಮ್ದು ಇಲ್ಲಿ ಸೆನ್ಸರ್ಸ್ ಇನ್ವಾಲ್ವ್ ಆಗಿರ್ತವೆ, ಇಲ್ಲಿ ನಿಮ್ದು ಬಿಹೇವಿಯರ್ ನ ಅನಲೈಸ್ ಮಾಡ್ತೈತೆ ಅದು, ಇಲ್ಲಿ ನಿಮ್ದು ಲ್ಯಾಂಗ್ವೇಜ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೈತಿ. ಅದೇ ರೀತಿ ಮೇಲ್ದು ಸ್ಪ್ಯಾಮ್ ಫಿಲ್ಟರಿಂಗ್ ಕೂಡ ಒಂದು ಎಕ್ಸಾಂಪಲ್ ರೀ. ಮೇಲ್ದು ಸ್ಪ್ಯಾಮ್ ಫಿಲ್ಟರಿಂಗ್, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಕ್ಕೈತಿ, ನಿಮ್ಗೇನು ಸ್ಪ್ಯಾಮ್ ಇಮೇಲ್ಸ್ ಬರ್ತವು, ಏನು ಲೈಕ್ ಪ್ರಮೋಷನ್ಸ್ ಅಥವಾ ಅಡ್ವರ್ಟೈಸ್ಮೆಂಟ್ಸ್ ಏನ್ ಬರ್ತವು, ಅದನ್ನ ಅನಲೈಸ್ ಮಾಡ್ತೈತೆ ಅದು. ಇಟ್ ವಿಲ್ ಅನಲೈಸ್ ದ ಇಮೇಲ್ಸ್, ರೈಟ್, ಅಂಡ್ ಇಟ್ ವಿಲ್ ಆಟೋಮೆಟಿಕಲಿ ರೌಟ್ ದಮ್ ಟು ಸ್ಪ್ಯಾಮ್ ಫೋಲ್ಡರ್. ಈಗ ಮುಂಚೆ ಏನಾಕೈತ್ರಿ, ಆಲ್ ದ ಇಮೇಲ್ಸ್ ಯೂಸ್ ಟು ಕಮ್ ಇನ್ ಯುವರ್ ಇನ್ಬಾಕ್ಸ್, ರೈಟ್. ಈಗ ಏನಾಗೈತ್ರಿ, ಒಂದು ಸ್ಪ್ಯಾಮ್ ಫೋಲ್ಡರ್ ಅಂತ ಸೆಪರೇಟ್ ಐತ್ರಿ. ಸೊ ಏನ್ ಮಾಡ್ತದೆ ನಿಮ್ದು AI ಅಲ್ಲಿ ಯಾವುದೇ ಒಂದು ಪ್ರಮೋಷನ್ ಅಥವಾ ಅಡ್ವರ್ಟೈಸ್ಮೆಂಟ್ ಬಂದಾಗ ಅದನ್ನ ಆಟೋಮೆಟಿಕಲಿ ಸ್ಪ್ಯಾಮ್ ಫೋಲ್ಡರ್ಗೆ ಕಳಿಸ್ಬಿಡ್ತೈತ್ರಿ. ಓಕೆ. So this is what is the example for your AI. So these are some of the real time examples of your AI. Okay, hope this is clear guys. So ಇದ್ರಲ್ಲಿ ನಾವು ಸ್ವಲ್ಪ AI ಅಂದ್ರೆ ಏನಂತ ನೋಡಿದ್ವಿ, ಅಪ್ರೋಚಸ್ ಟು AI ನೋಡಿದ್ವಿ. ಯಾವ ಅಪ್ರೋಚ್ ಅದಾವ್ರಿ, ಒಂದು ಟ್ಯೂರಿಂಗ್ ಟೆಸ್ಟ್ ಅಪ್ರೋಚ್, ಇನ್ನೊಂದು ರಾಷನಲ್ ಏಜೆಂಟ್ ಅಪ್ರೋಚ್, ಕರೆಕ್ಟ್. ಮತ್ತೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೋಡಿದ್ವಿ. ಸೊ ಓಕೆ, ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಐ ಆಮ್ ಗೋಯಿಂಗ್ ಟು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.